ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 11ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ಅವನು ಕಾಯುತ್ತಿದ್ದ, ಅದು ಒಳ್ಳೆಯ ದ್ರಾಕ್ಷಿಯನ್ನು ತರುತ್ತದೆ ಎಂದು ಅವನು ನಿರೀಕ್ಷಿಸಿದನು, ಆದರೆ ಅದು ಕಾಡು ದ್ರಾಕ್ಷಿಯನ್ನು ತಂದಿತು. ಯೆಶಾಯ 5:2. ತೋಟಗಾರನಿಗೆ ತನ್ನ ತೋಟದಲ್ಲಿರುವ ಸಸ್ಯಗಳ ಬಗ್ಗೆ ನಿರೀಕ್ಷೆಯಿದೆ. ಅದು ಪ್ರವರ್ಧಮಾನಕ್ಕೆ ಹರಡಿ ಬೆಳೆಯಬೇಕೆಂದು ಬಯಸುತ್ತಾನೆ. ಹೂವುಗಳನ್ನು ಹರಳಿ ಸುಗಂಧವನ್ನು ಹೊರಸೂಸುವಂತೆ ಮತ್ತು ಫಲವನ್ನು ನೀಡುವಂತೆ ಬಯಸುತ್ತಾನೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಸ್ಯವು ಉತ್ತಮ ಫಲವನ್ನು ನೀಡುತ್ತದೆ ಎಂದು ಅವನು ನಿರೀಕ್ಷಿಸುತ್ತಾನೆ. ದ್ರಾಕ್ಷಿಯ ತೋಟಕ್ಕೆ ಬೇಲಿ ಹಾಕಿದವನು ಕರ್ತನೇ. ಯಾರು ಕಲ್ಲುಗಳನ್ನು ತೆರವುಗೊಳಿಸಿದರು, ಆಯ್ಕೆಯ ಬಳ್ಳಿಯನ್ನು ನೆಟ್ಟವರು, ಅದರ ಮಧ್ಯದಲ್ಲಿ ಗೋಪುರವನ್ನು ನಿರ್ಮಿಸಿದವನು ಮತ್ತು ದ್ರಾಕ್ಷರಸವನ್ನು ಮಾಡಿದವನು, ಮತ್ತು ಬಳ್ಳಿಯು ಉತ್ತಮ ದ್ರಾಕ್ಷಿಯನ್ನು ತರಲು ಅವನ ಏಕೈಕ ನಿರೀಕ್ಷೆಯಾಗಿದೆ. ಕರ್ತನು ನಮ್ಮ ಒಳಿತಿಗಾಗಿ ಮತ್ತು ಉನ್ನತಿಗಾಗಿ ಸಾವಿರಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ, ಮತ್ತು ಆತನು ನಮಗಾಗಿ ಹೊಂದಿರುವ ಏಕೈಕ ನಿರೀಕ್ಷೆಯೆಂದರೆ ಆತನಿಗೆ ಒಳ್ಳೆಯ ಫಲಗಳನ್ನು ಕೊಡುವುದು, ಆತನನ್ನು ಮೆಚ್ಚಿಸುವುದು, ಆತನನ್ನು ಹೊಗಳುವುದು ಮತ್ತು ಆತನ ಮಾರ್ಗದಲ್ಲಿ ನಡೆಯುವುದು. ದಾವೀದನಾದ ರಾಜನು ಹೇಳಿದನು, ಕರ್ತನು ನನಗೆ ಮಾಡಿದ ಮಹೋಪಕಾರಗಳಿಗೆ ತಕ್ಕದಾಗಿ ಬದಲೇನು ಮಾಡಲಿ? ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಕೀರ್ತನೆಗಳು 116, 12 ಮತ್ತು 13. ಇಸ್ರಾಯೇಲರು ಯೆಹೋವನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನೆನಪಿಸಿಕೊಳ್ಳಲಿಲ್ಲ. ತಂದೆಯಾದ ದೇವರು ತಮಗಾಗಿ ಭೂಮಿಗೆ ಕಳುಹಿಸಿದ ಮಗನನ್ನು ಅವರು ಸ್ವೀಕರಿಸಲಿಲ್ಲ. ಆತನ ಮೇಲೆ ಭರವಸೆಯಿಟ್ಟು ಒಳ್ಳೆಯ ಹಣ್ಣುಗಳನ್ನು ಕೊಡುವ ಬದಲು ಆತನನ್ನು ಶಿಲುಬೆಗೇರಿಸಿ ಕಹಿಯಾದ ಹುಳಿಯನ್ನು ಕೊಟ್ಟರು. ಅವನು ಅದನ್ನು ಸ್ವೀಕರಿಸಿ ರುಚಿ ನೋಡಿದಾಗ ಅವನು ಅದನ್ನು ಕುಡಿಯಲು ಬಯಸಲಿಲ್ಲ, ಏಕೆಂದರೆ ಅದು ಹುಳಿ ಮತ್ತು ಕಹಿಯಾಗಿತ್ತು. ಕಹಿಯಾದ ಹಣ್ಣನ್ನು ನೋಡಿದ ಕರ್ತನು, ನನ್ನ ದ್ರಾಕ್ಷಿಯ ತೋಟದಲ್ಲಿ ನಾನು ಮಾಡದಿದ್ದನ್ನು ಇನ್ನೇನು ಮಾಡಬಹುದಾಗಿತ್ತು? ಹಾಗಾದರೆ ಅದು ಒಳ್ಳೆಯ ದ್ರಾಕ್ಷಿಯನ್ನು ನೀಡುತ್ತದೆ ಎಂದು ನಾನು ನಿರೀಕ್ಷಿಸಿದಾಗ ಅದು ಕಾಡು ದ್ರಾಕ್ಷಿಯನ್ನು ಏಕೆ ತಂದಿತು? ಯೆಶಾಯ 5:4. ಅವನು ದುಃಖಿಸಿ ಮತ್ತು ಹೇಳುತ್ತಾನೆ, ನಾನು ನಿಮಗೆ ಒಂದು ಶ್ರೇಷ್ಠವಾದ ಬಳ್ಳಿಯನ್ನು ನೆಟ್ಟಿದ್ದೇನೆ, ಅದು ಉತ್ತಮ ಗುಣಮಟ್ಟದ ಬೀಜವಾಗಿದೆ. ಹಾಗಾದರೆ ನೀವು ನನ್ನ ಮುಂದೆ ಅನ್ಯಲೋಕದ ಬಳ್ಳಿಯ ಕ್ಷೀಣಿಸಿದ ಸಸ್ಯವಾಗಿ ಹೇಗೆ ತಿರುಗಿದ್ದೀರಿ? ಯೆರೆಮೀಯ 2:21. ಯೆಶಾಯ ಅಧ್ಯಾಯ 5 ಮತ್ತು ಯೆರೆಮೀಯ ಅಧ್ಯಾಯ 2 ಒಟ್ಟಿಗೆ ಓದಿ. 2 ಭಾಗಗಳು ಕರ್ತನ ನೆಟ್ಟ ದ್ರಾಕ್ಷಿಯ ತೋಟದ ಬಗ್ಗೆ ಮಾತನಾಡುತ್ತವೆ. ನನ್ನ ಜನರು 2 ದುಷ್ಕೃತ್ಯಗಳನ್ನು ಮಾಡಿದ್ದಾರೆ. ಅವರು ನನ್ನನ್ನು ತೊರೆದಿದ್ದಾರೆ. ಜೀವಜಲಗಳ ಚಿಲುಮೆ ಮತ್ತು ನೀರನ್ನು ಹಿಡಿದಿಡಲು ಸಾಧ್ಯವಾಗದ ಹೊಡೆದ ತೊಟ್ಟಿಗಳನ್ನು ಸ್ವತಃ ಕೊಯ್ದರು. ಯೆರೆಮೀಯ 2:13. ಕರ್ತನು ಕಣ್ಣೀರಿನಿಂದ ಬೇಡಿಕೊಳ್ಳುತ್ತಾನೆ, ಮತ್ತು ನಿಮ್ಮ ಪಿತೃಗಳು ನನ್ನಿಂದ ಯಾವ ಅನ್ಯಾಯವನ್ನು ಕಂಡುಕೊಂಡಿದ್ದಾರೆ? ಅವರು ನನ್ನಿಂದ ದೂರ ಹೋಗಿದ್ದಾರೆ, ವಿಗ್ರಹಗಳನ್ನು ಅನುಸರಿಸಿದ್ದಾರೆ ಮತ್ತು ವಿಗ್ರಹಾರಾಧಕರಾಗಿದ್ದಾರೆ. ಯೆರೆಮೀಯ 2:5. ಓ ದೇವರ ಮಕ್ಕಳೇ, ನೀವು ಕರ್ತನ ಕೈಯಿಂದ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳನ್ನು ಪಡೆದಿರುವಿರಿ. ನೀವು ಕರ್ತನಿಗೆ ಒಳ್ಳೆಯ ಫಲಗಳನ್ನು ತರಬೇಕಲ್ಲವೇ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಅಯ್ಯ, ನಾನು ಅದರ ಸುತ್ತಲೂ ಅಗೆದು ಅದಕ್ಕೆ ಗೊಬ್ಬರವನ್ನು ಹಾಕುತ್ತೇನೆ. ಈ ವರ್ಷವೂ ಬಿಡಿ, ಅದು ಫಲ ನೀಡಿದರೆ ಒಳ್ಳೆಯದು, ಆದರೆ ಇಲ್ಲದಿದ್ದರೆ ನಂತರ
ನೀವು ಕತ್ತರಿಸಿ ಹಾಕಬಹುದು ಎಂದು ಹೇಳಿದನು. ಲೂಕ 13:8 ಮತ್ತು 9. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.